ನಾಗರಾಜ 4 ಇಡ್ಲಿ 2 ವಡೆ 1 ದೋಸೆ. ನೀವು ಕೇಳಿದ ಯಾವ್ದು ಇಲ್ಲ ಸರ್. ಯಾವ್ದು ಇಲ್ವಾ? ಇಲ್ಲ. ಬೇರೇನಿದೆ? ಏನೂ ಇಲ್ಲ ಸರ್. ಏಯ್ ಅಪ್ಪ, ಕಷ್ಟಪಟ್ಟು ನನ್ನ ಹೆಂಡತಿ ಕತ್ನಲ್ಲಿ ತಾಲಿ, ಮಗು ಕಿವಿಲಿದ್ದು ಲೋಲಕ್ಕು ಎಲ್ಲಾ ಮಾರಿ ಹೇಗೋ ಈ ಹೋಟ್ಲ್ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನೀ ತಿಂಡಿ ಕೊಟ್ಟ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನನ್ನ ಹೋಟ್ಲನ್ನ ದಾಳಿ ಮಾಡಿ ಧೂಳು ಎಬ್ಬರಿಸಿ ಧೂಳಿ ಪಟ ಮಾಡಾಕ್ಬಿಡ್ತೀನಿ. ಅಪ್ಪ, ಬೇರೆ ಜಾಗ ನೋಡ್ಕೊಳಪ್ಪ. ನೋಡಿ ಸ್ವಾಮಿ, ಆ ರಾಮ್ ಸ್ವಾಮಿಗಿನ್ನ ನಾನು ತುಂಬಾ ಬಡವ. ದೊಡ್ಡವ್ರಿಗೆ ಏನಾದ್ರು ಗೊತ್ತಾದ್ರೆ ನಾನು ಸಿರ್ಸನೆ ತೆಗೆದು ಬಿಡ್ತಾರೆ. ದಯವಿಟ್ಟು ಬೇರೆ ಕಡೆ ಹೋಗಿ ಸ್ವಾಮಿ. ಏನಪ್ಪ ನಿಂತ್ಕೊಳಪ್ಪ. ಹೇ, ಗಾಂಧಿ ತಾತ ನಮಗ್ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ರು. ಇವ್ರುಗಳೆಲ್ಲ ಊರಲ್ಲಿ ದೊಡ್ಡ ಮನ್ಸ ಅನ್ನಿಸ್ಕೊಂಡು ಅವ್ನು ಎದರ್ಕಂಡು ಗುಲಾಮ್ರಾಗಿ ಏಡಿಗಳಾಗವ್ರೆ. ಮಕ್ಕದ ಮೇಲೆ ನೋಡು, ತಾರಾವರಿ ಮೀಸುಗಳು ಬೆಳೆಸ್ಕೊಂಡವ್ರೆ. ಪೌರುಷ ಮಾತ್ರ ಹೆಣ್ಮಕ್ಳು ಸೆರಗ್ನ ಗಂಟಾಕ್ಬಿಟ್ಟು ಬಂದ್ಬಿಟ್ಟವ್ರೆ. ಅಯ್ಯೋ, ಬಾರಪ್ಪ ನೀನ್ ನಮ್ಮನಿಗೆ, ನಾ ಊಟ ಹಾಕ್ತೀನಿ. ನೋಡಿಮ್ಮ, ಇವತ್ತೇನೋ ನೀವು ಊಟ ಹಾಕ್ತೀರಾ, ನಾಳೆ ಎಷ್ಟು ದಿವಸ ನೀನ್ ಈ ಊರಾಗಿರ್ತೀಯೋ ಅಷ್ಟು ದಿವಸ ನಾನೇ ಊಟ ಹಾಕ್ತೀನಿ. ಈ ಅಡಿಗೆ ಅಕ್ಕಯ್ಯಮ್ಮನ್ ತಡಿಯೋ ಯೋಗ್ಯತೆ ಯಾವನ್ಗೈತೆ ಅಂತ ನಾನು ನೋಡ್ತೀನಿ. ಬಾರಪ್ಪ ನೀನು. ಗಂಡ ಸಾಹುಕಾರನ್ ಮನೆ ಕೆಲಸ ಮಾಡ್ತಾವನೆ ಅಂತ ಅವಳಿಗೆ ಅಷ್ಟು ಧೈರ್ಯ. ಬಾರಪ್ಪ ಒಳಗ್ ಬಾ. ಗೌರಿ, ಊಟಕ್ಕೊಬ್ಬರು ಬಂದವ್ರೆ, ಅವ್ರಿಗೆ ಎಲೆ ಹಾಕಮ್ಮ. ಕೂತ್ಕೊಳಪ್ಪ. ಗೌರಿ, ಏನಮ್ಮ ನೀವ್ ಹೋಗಿ ಎಲೆ ಹಾಕುವ. ಏನೋ ಚಟ್ನಿ ಇದ್ರೆ ಬಡಿಸ್ಬಿಡು, ನಾ ಸಾರ ಅಗ್ಗರ್ಸ್ಬಿಟ್ಟು ಬಂದ್ಬಿಡ್ತೀನಿ. ನೀನಾ? ನಾವು ತಿಂದು ಹಾಕಿದ ಹಣ್ಣಿಗೆ ಹಣ ಕೇಳಕ್ ಬಂದ್ಯಾ? ನಮ್ಮಮ್ಮ ನಿನ್ನ ನೋಡಿ ಊಟ ಮಾಡಕ್ ಬಂದಿರೋ ಗಿರಾಕಿ ಅಂತ ತಿಳ್ಕೊಂಡ್ಬಿಟ್ಲು. ಪಾಪ, ಅವಳಿಗೇನ್ ಗೊತ್ತು ಇದು ಹಣ ಕೊಟ್ಟು ಊಟ ಮಾಡೋ ಮುಖ ಅಲ್ಲ ಅಂತ. ಯಾರಿಗೆ ಹೇಳ್ತಾ ಇದೀಯ ಹಣ ಕೊಡದ ಊಟ ಮಾಡೋನಂತ? ಎಷ್ಟ್ ಬೇಕು? ಸುಮ್ನೆ ಮಾತಾಡ್ದೆ ಎಲೆ ಹಾಕೋ. ಹಾಕೋ. ಹಾ ಹಾಕ್ತೀನಿ. ಅಬ್ಬಾ, ಪೋಸ್ ನೋಡು ಪೋಸ್. ಏನೋ ಅತ್ತೆ ಮನೆಗೆ ಊಟಕ್ಕೆ ಬಂದ ಅಳಿಯನ್ ಹಾಗೆ. ಈಗ ನೀನ್ ಮಾತಾಡೋದ್ ನಿಲ್ಲಿಸ್ತೀಯಾ? ಇಲ್ಲ ನೀನ್ ಮಾಡಿ ತಂಟೆನಲ್ಲ ನಿಮ್ಮ ಅಮ್ಮನ್ ಹೇಳ. ಅಯ್ಯೋ ಬೇಡ ಮರಯ್ಯ, ಆಮೇಲೆ ನಮ್ಮಮ್ಮ ನನ್ ಕೈಗೆ ಬರೆ ಹಾಕ್ಬಿಡ್ತಾಳೆ ಅಷ್ಟೇ. ಸರ್ ಗಾಡಿ ನಿಲ್ಸಿ, ಇದೇ ಮನೆ. ಗೌರಿ, ನಿಮ್ ಮನೆ ಮುಂದೆ ಪೊಲೀಸ್ ಜೀಪ್ ಬಂದಿದೆ. ಊಟ ಕೂರ್ತಿದ್ ಹಾಗೆ ಅತ್ತೆ ಮನೆಯಿಂದ ಬುಲಾವ್ ಬಂತು. ಇನ್ನು ಏನೇನ್ ಬರುತ್ತೆ? ಸುಮ್ನೆ ಇರೆ. ನೋಡಪ್ಪ, ನಿನ್ ಯಾವ ಆಪತ್ತು ಬರಕಿಲ್ಲ. ನೀನ್ ಹೋಗಿ ಮಾತಾಡ್ಕ ಬಂದು ಊಟ ಮಾಡು. ಏಯ್ ಉಳ್ಳಾಗಡ್ಡಿ, ಈ ಊರಿಗೆ ಅದ್ಯಾವನೋ ದೊಡ್ಡ ರೌಡಿ ಬಂದಿದ್ದಾನೆ ಅಂತ ಹೇಳಿದ್ಯಲ್ಲ, ಕರಿ ಹೊರಗೆ. ಹೊರಗ್ ಬಾರ್ಲೇ ಬಡ್ಡಿ ಮಗನ. ಅವನೇ ಸರ್, ಅಲ್ಲಿ ಬರ್ತಿದ್ದಾನಲ್ಲ ಅವನೇ ಸರ್. ಏಯ್, ಉಪಾಯವಾಗಿ ಅವನು ಸಿಕ್ಕಾಕ್ಸ್ತೀನಿ ಅಂತ ಹೇಳಿ ಈಗ ದೂರದಲ್ಲಿ ನಿಂತ್ಕೊಂಡು ಅವನೇ ಅಂತ ಹೇಳ್ತೀಯ? ಓ, ನೀನೇನಾ ಹಣ್ಣಂಗಡಿ ಅವನು? ಓ, ಈ ಊರಿಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ನೀವೇನಾ? ಈ ಊರಿನ ದೊಡ್ಡ ಮನುಷ್ಯರನ್ನೆಲ್ಲ ಹೊಡೆದು ಬಡ್ದು ಆಸ್ಪತ್ರೆ ಹಾಕಿದ್ಯಂತಲ್ಲ, ಯಾಕೆ? ದೊಡ್ಡ ಮನುಷ್ಯರು ಅನ್ನೋ ಪದದ ಅರ್ಥ ಮೊದಲು ನಿಮ್ಗೆ ಗೊತ್ತಿದ್ಯಾ? ಹಾಗಂದ್ರೆ ನಾನ್ ಹೊಡೆದು ಆಸ್ಪತ್ರೆಗೆ ಹಾಕಿದ್ದು ಕಳ್ಬಟ್ಟಿ ಸಾರಾಯಿ ಮಾರವ್ರನ್ನ. ಅದನ್ನ ಮಾಡಕ್ಕೆ ನೀನ್ ಯಾರಯ್ಯ? ನೀವು ನಿಮ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ ಕೆಲಸನ ನಾನ್ ಮಾಡಿದೀನಿ. ಈ ಊರಿಗೆ ನೀನೇನು ದೊಡ್ಡ ರೌಡಿ ಅನ್ಕೊಂಡಿದ್ದೇನೆಯಾ? ನಾಗರಾಜನ್ ಹೊಡೆದು ಆಸ್ಪತ್ರೆ ಸಾಗಿಸ್ತೆ, ಅವನು ಡಿಸ್ಚಾರ್ಜ್ ಆಗಿ ಬರೋದ್ರೊಳಗಾಗಿ ಅವರ ಅಣ್ಣನ ಮುಗಿಸ್ತೆ. ಈಗ ಇಷ್ಟು ಜನಗಳೆದುರಿಗೆ ನಿನ್ನ ಕೈ ಕಾಲು ಮುರಿದು ನಿನ್ನ ಕೊಬ್ಬನ ಅಡಗಿಸ್ತೀನಿ. ಸರ್, ನನ್ನ ಮೈನ ಯಾರೇ ಮುಟ್ಟಿದ್ರು ಅವ್ರ ಕೈ ಕಾಲು ಮುರಿದು ರಿಪೇರಿ ಮಾಡೋದೇ ನನ್ನ ಅಭ್ಯಾಸ. ಅಂತ ಒಂದ್ ಸ್ಥಿತಿನ ನೀವು ತಂದ್ಕೊಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೇನು? ಇವತ್ತು ನಿನ್ನ ಬೆಂಡತ್ತಿ ಬ್ರೇಕ್ ಆಗದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ನೇ ಅಲ್ಲ. ಒಂದ್ ನಿಮಿಷ. ಅಲ್ಲ, ಆ ನಾಗರಾಜನ್ನ ಯಾಕೆ ಹೊಡೆದ ಆಸ್ಪತ್ರೆಗೆ ಆಗ್ತೆ ಅಂತ ವಿಚಾರಿಸ್ದೆ. ಸುಮ್ನೆ ನನ್ನ ಮೇಲೆ ಕೈ ಮಾಡಕ್ ಬರ್ತಾ ಇದ್ದೀರಲ್ಲ, ಇದು ನಿಮ್ಮಂತ ವೀರಿಗೆ ಲಕ್ಷಣನಾ? ಏನಂದೆ? ವೀರ ವೀರ. ಈಗಲಾದ್ರೂ ನನ್ನ ವೀರ ಅಂತ ಒಪ್ಕೊಂಡಿಯಲ್ಲ, ವೆರಿ ಗುಡ್. ಈಗ ಕೇಳ್ತೀನಿ, ಯಾಕೆ ಹೊಡೆದೆ? ಈಕೆ ಹೆಸರು ಗೌರಿ ಅಂತ. ಇವಳ ನಡುಬಿದಿಲಿ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಯಾಕೆ? ಬೇರೆ ಮರ್ಯಾದ ಜಾಗ ಅವನು ಸಿಗ್ಲಿಲ್ವೇ? ಇದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಾನು ಬಂದು ನಿಮ್ಗೆ ಆ ವಿಷಯ ಹೇಳೋ ಅಷ್ಟರಲ್ಲಿ ಆ ಹುಡುಗಿ ಗತಿ. ಓ, ದಟ್ಸ್ ಆಲ್ಸೋ ಪಾಯಿಂಟ್. ದಿಸ್ ಇಸ್ ಫಸ್ಟ್ ಟೈಮ್ ನನ್ನ ವೀರ ಅಂತ ಕರೆದಿದ್ಯಾ, ನಿನ್ನ ಕ್ಷಮಿಸಿದ್ದೀನಿ. ಸರ್, ಕ್ಷಮಿಸ್ತೀರ ಅವನ್ನ ಅರೆಸ್ಟ್ ಮಾಡಿ ಸರ್. ನಾನ್ ನಾಟಕ ಆಡ್ತಿದ್ದೀನಿ ಕಣಿಯ. ಈ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಡೀಲ್ ಮಾಡೋ ಸ್ಟೈಲೇ ಬೇರೆ. ಕಾದು ನೋಡು.
ಕಾನ್ಸ್ಟೇಬಲ್ಸ್ ಇಮಿಡಿಯೇಟ್ ಆಗಿ ಆ ಕೋತಿನ ಅರೆಸ್ಟ್ ಮಾಡ್ಕೊಂಡು ಬನ್ನಿ, ಇಲ್ದಿದ್ರೆ ನಿಮ್ಮನ್ನೆಲ್ಲ ಕೆಲಸದಿಂದ ಡಿಸ್ಮಿಸ್. ಗೌರಿ ಗೌರಿ ಏ ಗೌರಿ, ಏನೇ? ನಮ್ಮೂರಿಂದ ಒಂದು ಕಾಗದ ಬಂದಿದೆ, ಅದಕ್ಕೆ ಉತ್ತರ ಬರ್ಕೊಡೆ. ಚೇಚೆ, ನೀವಿನ್ನೂ ಹೀಗೆ ಹಳ್ಳಿಗುಗ್ಗು ಥರ ಇದ್ರೆ ಹೇಗೆ? ನಿನ್ನ ಗಂಡನಿಂದ ಒಂದು ಪ್ರೇಮ ಪತ್ರ ಬಂದಾಗ ಅದನ್ನು ಓದೋಕ್ಕೂ ಬರಲ್ಲ, ಉತ್ತರ ಬರೆಯೋಕ್ಕೂ ಬರಲ್ಲ ಅಂದ್ರೆ ಹೇಗೆ? ಹೀಗೆ ಕಂಡವ್ರ ಕೈಲಿ ಕಾಗ್ದನ ಓದಿಸೋದೇ ಆದ್ರೆ ನಿನ್ನ ಗಂಡ ತಾನೇ ಪ್ರೀತಿಯಲ್ಲಿ ಏನ್ ಬರೆಯೋಕ್ಕಾಗುತ್ತೆ? ನೋಡ್ರೆ, ಇವತ್ತಿಂದ ಬಿಡುವಿದ್ದಾಗ ಹರಟೆ ಹೊಡೆಯೋದನ್ನ ಬಿಟ್ಟು ಪ್ರೇಮ ಪತ್ರ ಬರೆಯೋದನ್ನ ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಹೇಳ್ಕೊಳಮ್ಮ. ಪ್ರೀತಿಯ ರಾಜ, ಇದನ್ನ ನೋಡ್ಕೊಂಡು ಒಂದೊಂದು ಅಕ್ಷರನು ಚೆನ್ನಾಗಿ ನೆನ್ಪಿಟ್ಕೊಡಿ. ನಿನ್ನ ಮೈ ಮುಟ್ಟಿದರೆ ನನ್ನ ಮೈ ಸುಡುತ್ತಿದೆ. ಎಲ್ಲಿ ಎಲ್ರು ಒಂದ್ಸತಿ ಹೇಳಿ. ಪ್ರೀತಿಯ ರಾಜ. ನಿನ್ನ ನೀನಾ? ಒಂದ್ಸಲ ಬುದ್ಧಿ ಕಲ್ಸಿದ್ದು ಸಾಲ್ದ? ಏನೇ ಆ ಹಣ್ಣಂಗಡಿ ಸೂರ್ಯ ನಿನ್ ಸಹಾಯಕ್ಕಿದ್ದಾನೆ ಅನ್ನೋ ಬೊಗುರ್ನಲ್ಲಿ ಮಾತಾಡ್ತೀಯಾ? ಇವತ್ತು ಅವನ ನಿನ್ನನ್ನು ಬಿಡ್ಸೋಕ್ ಬರೋಲ್ಲ, ನೀನೇ ಅವನ್ನ ಹುಡ್ಕೊಂಡು ಹೋಗ್ತೀಯ. ಸುಮ್ಮನೆ ಅಲ್ಲ, ನನ್ನ ಮಗುನ ನಿನ್ನ ಹೊಟ್ಟೆಲ್ ಹೊತ್ಕೊಂಡು. ಬಿಡು ನನ್ನ, ಬಿಡು, ಕಾಪಾಡಿ, ಕಾಪಾಡಿ. ಯಾರೇ ಅಂದ್ರೆ ಬೊಗುರು ತೋರಿಸ್ತೀನಿ. ಅಯ್ಯೋ, ಮಾರಯ್ಯ, ಕಾಪಾಡಿ, ಬಿಡು ನನ್ನ. ಈ ನಾಗರಾಜ ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನನ್ನ ತಂಟೆಗೆ ಬರ್ದೆ ಹೆದರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಿನ್ ಕಾಪಾಡೋರು ಯಾರೂ ಇಲ್ಲ. ಕಾಪಾಡಯ್ಯ, ಏನಲ್ಲೇ ಗಡ್ವಾ, ನಿಮ್ಮಪ್ಪ ಅಮ್ಮ ನಿನಗೆ ನಾಗರಾಜ ಅಂತ ಹೆಸರಿಟ್ಟಿದ ತಕ್ಷಣ ಹಾವು ಇಟ್ಕೊಂಡು ಆಟ ಆಡಕ್ಕೆಲ್ಲ ಶುರು ಮಾಡಿದ್ಯಲ್ಲ? ತಪ್ಪಮ್ಮ, ಎಲ್ಲ ಏನಿದೆಲ್ಲ ಸುಣ್ಣ ಎಲ್ಲ ಮಾಡ್ಕೊಂಡು ಚಿಚಿಚಿ ಅಸಹ್ಯವಾಗಿಲ್ಲ? ಅಲ್ಲ, ಇವಾಗ ತಾನೇ ಆಸ್ಪತ್ರೆಯಿಂದ ಬಂದಿದ್ಯಾ, ಅಷ್ಟು ಬೇಗ ನೀನು ಕಂಟ್ರಿಬ್ಯೂಟಿಂಗ್ ಶುರು ಮಾಡಿದ್ಯಲ್ಲ? ಹೋಗಮ್ಮ, ಮರ್ಯಾದೆ ಮನೆಗೆ ಹೋಗು. ಅದೇ ನೋಡಬಾರ್ದು, ಹೋಗಮ್ಮ, ಹೋಗಮ್ಮ, ಹೋಗು. ಏಯ್, ಮುಖ ನೋಡ್ತೀಯ ವಾಗ. ಏನಮ್ಮ ಚಿನ್ಕೊಳ್ಳಿ, ಅವತ್ತೇನೋ ದೊಡ್ಡದಾಗಿ ಕೊಚ್ಕೊಂಡಿಯಲ್ಲ, ಆಪತ್ ಕಾಲದಲ್ಲಿ ಯಾವನ್ ಬೇಕಾದ್ರೂ ಬಂದು ಕಾಪಾಡ್ತಾನೆ ಅಂತ. ಇವಾಗ ತಪ್ಪಾಯ್ತು ಕಣಯ್ಯ, ಅವತ್ತೇನೋ ತಮಾಷೆಗಂದೆ. ಈಗಾದ್ರೂ ಗೊತ್ತಾಯ್ತಾ? ಹೆಣ್ಣು ತಗ್ಗಿ ಬಗ್ಗಿ ನಡೆದಷ್ಟು ಹೆಣ್ಣುತನಕ್ಕೆ ಒಳ್ಳೇದು, ತಿಳ್ಕೊ. ಏನಮ್ಮ, ಬೆಳಿಗ್ಗೆ ಎದ್ದಾಗಿಂದ ಏನೋ ಸಡಗರ ಸಂಭ್ರಮ, ಗುಡಿಗೆ ಹೋಗ್ಬೇಕು ಅಂತ ಅವಸರವಾಗಿ ಕರ್ಕೊಂಡ್ ಬಂದ್ಯಲ್ಲ, ಯಾಕೆ? ಇವತ್ತು ನಿಮ್ಮಪ್ಪನ ಹುಟ್ಟಿದ್ದಿನ ಅಮ್ಮ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳಕ್ ಬಂದಿದ್ದೆ. ಅಲ್ಲಮ್ಮ, ನೀನ್ ಇದ್ದೀಯಾ ಸತ್ಯ ಅಂತಾನು ಕೇಳ್ದೆ. ಎಂಜಲೆಲ್ಲ ಎಸ್ ಹಾಗೆ ಕೈ ಬಿಟ್ಟು ಹೋದ ಗಂಡನ್ಗೆ ಆಯಸ್ ಇದ್ರೆಷ್ಟು ಇಲ್ದಿದ್ರೆಷ್ಟು? ಮುಚ್ಚೆ ಬಾಯಿ. ಅವ್ರು ನಮ್ಮ ಹತ್ರ ಇಲ್ದೇ ಇರ್ಬೋದು, ಎಲ್ಲೋ ಒಂದ್ ಕಡೆ ಸೆಂದಾಕಿರೋದಕ್ಕೆ ತಾನೆ ನನಗ್ ಕುಂಕುಮ ಹೂವ ಮುಡ್ಕೊಳ್ಳೋ ಯೋಗ್ತಾ ಇರೋದು. ಏನಯ್ಯ ಆ ಮೂದೇವಿ ನೋಡ್ತಾ ಒಳ್ಳೆ ಗರ ಬಡ್ದಂಗ್ ನಿಂತಿದ್ಯಲ್ಲ? ಸಾವುಕಾರ ಮನೆಗೆ ಹೋಗೋದ್ ಬೇಡ್ವಾ? ನಡಿ ನಡಿ, ಗೊತ್ತಾಯ್ತು. ನೋಡಿದ್ಯಮ್ಮ, ಕೋಲೆ ಬಸವನ ಹಾಗೆ ಆ ಹೆಣ್ಣಿನ ಸೆರೆಗೆ ಹಿಡ್ಕೊಂಡು ಹ್ಯಾಕ್ ಹೋಗ್ತಾ ಇದ್ದಾನೆ ನಿನ್ ಗಂಡ. ಊರ್ನವ್ರ ಹತ್ರ ಎಲ್ಲ ಅಷ್ಟೊಂದು ಮಾತಾಡ್ತೀಯಲ್ಲ, ನಮ್ಮ ಅಪ್ಪನ್ ನೋಡಿದ ತಕ್ಷಣ ಯಾಕೆ ಕಟ್ ಹೋಯ್ತು ನಿನ್ ಬಾಯಿ? ಮರ್ಯಾದೆ ಹೋಗುತ್ತೆ ಅಂತ ಅಲ್ಲ? ಅವನಲ್ಲಿ ಸ್ವಲ್ಪನಾದ್ರೂ ಹೊಂದಾಣಿಕೆ ಇದೆಯಾ ನೋಡು. ಮಾನಕ್ಕಿಟ್ಟವನು ಗೌರಿ, ನನ್ನನ್ನು ಏನ್ ಬೇಕಾದ್ರೂ ಅನ್ನು, ನಿಮ್ಮಪ್ಪನ್ ಏನಾದ್ರು ಅಂದ್ರೆ ನಾನ್ ಸಹಿಸ್ಕೊಳಕ್ಕಿಲ್ಲ. ಅಬ್ಬಬ್ಬಾ, ನಿನ್ನ ಹಾಗೆ ನಮ್ ದೇಶದ ಹೆಂಗಸರು ಬಂಡನಾದ್ರೂ ದಂಡಪಿಂಡನಾದ್ರೂ ಗಂಡ ಗಂಡನೇ ಅಂತ ಬಾಯಿಗೆ ಬಿರಟೆ ಹಾಕೊಂಡಿರೋದ್ರಿಂದಾನೆ ನಮ್ ದೇಶ ಹಾಳಾಗ್ ಹೋಗ್ತಿರೋದು. ನಿನಗೆ 20 ಕಣೆ ಮಾತಾಡ್ತೀಯ, 40 ಆಗ್ಲಿ, ಆಮೇಲೆ ಕೇಳು, ಒಪ್ಕೋತೀನಿ. ನಿನ್ನ ಹತ್ರ ಏನ್ ಮಾತು? ನಡಿ ಮನೆಗೆ ಹೋಗೋಣ.
ಪಾಪು ಪಾಪು ಯಾಕಮ್ಮ ಇಲ್ಲಿ ಬಂದು ಮಲಗಿದ್ಯಾ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನು ಹಣ್ಣಂಗಡಿ ಸೂರಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ದೇವಿ. ಅದ್ ಸರಿ, ಇಲ್ಲಿ ಯಾಕಮ್ಮ ಬಂದು ಮಲಗಿದ್ಯಾ? ಬೇರೆ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಮಲಗಿದ್ದೀನಿ. ಓಹ್, ಜೋರಾಗಿ ಮಳೆ ಬೇರೆ ಬರೋ ಆಗಿದೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇದೆ. ಇವತ್ತು ರಾತ್ರಿ ನೀನು ಬಂದು ಅಲ್ಲೇ ಮಲಗು. ಬಾಮ್ಮ ಬಾ. ದೇವಿ, ನಿನ್ನ ಬಟ್ಟೆ ತುಂಬಾ ಒದ್ದೆ ಆಗಿದೆ, ಬಿಚ್ಚಮ್ಮ. ಇದನ್ ಬಿಚ್ಚಿದ್ರೆ ಬೇರೆ ಬಟ್ಟೆನೇ ಇಲ್ಲ. ಅಯ್ಯೋ, ಅದಕ್ಕೋಸ್ಕರ ಒದ್ದೆ ಬಟ್ಟೆಲಿ ಹಾಗೆ ಇರ್ತೀಯಾ? ಆಮೇಲೆ ನೆಗಡಿ ಜ್ವರ ಬಂದ್ರೆ ಏನ್ ಗತಿ? ತಗೋ, ನಾನು ಶರ್ಟ್ ಕೊಡ್ತೀನಿ, ಹಾಕೋ. ನಾನು ಹೋಗಿ ಏನಾದ್ರು ತಿನ್ನಕ್ ತಗೊಂಡ್ಬರ್ತೀನಿ. ಏ ರಾಮು, ನೀನು ಮೈ ಒರ್ಸ್ಕೋ. ತಗೋ, ಇದು ನಾನು ಇಬ್ರು ತಿನ್ನಿ. ಬೇಡ ಅಂಕಲ್, ನನಗೆ ಬಿಟ್ಟು ಇಸ್ಕೊಂಡು ತಿನ್ನೋದು ಇಷ್ಟ ಇಲ್ಲ. ನನಗೆ 2 ಕೈ ಇದೆ, ಜೊತೆಗೆ ರಾಮು ಇದ್ದಾನೆ. ನಾವು ಸಂಪಾದನೆ ಮಾಡಿ ಊಟ ಮಾಡ್ತೀವಿ. ಒಳ್ಳೆ ಅಭ್ಯಾಸನೇ. ಆದ್ರೆ ಈಗ ಹೊರಗಡೆ ಮಳೆ ಬರ್ತಾ ಇದೆಯಲ್ಲ, ಎಲ್ಲಿ ಹೋಗಿ ಸಂಪಾದಿಸಿ ಊಟ ಮಾಡ್ತೀಯಾ? ಒಂದ್ ಕೆಲಸ ಮಾಡು, ಈಗ ನೀನು ತಿನ್ನಿ, ನಾಳೆ ಬಂದು ನನ್ನ ಅಂಗಡಿಲೇ ಕೆಲಸ ಮಾಡು. ನಾನು ನಿನಗೆ ಕೂಲಿ ಕೊಡ್ತೀನಿ. ಆಮೇಲೆ ಹೊರಗಡೆ ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಅಲ್ಲಿಗದ್ ಮಾತ್ರ ಇಲ್ಲೇ ಏನೋ. ಸರಿ ಅಂಕಲ್. ಗುಡ್. ತಗೋ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಮ್ಮ. ಏನಮ್ಮ ದೇವಿ, ಹಣ್ಣಿನ ವ್ಯಾಪಾರಕ್ಕೆ ನೀನೇ ಕೂತ್ಬಿಟ್ಟಿದ್ಯಾ? ಲೆಕ್ಕಾಚಾರ ಎಲ್ಲ ಬರುತ್ತೋ? ಓ, ನಂಗೆಲ್ಲ ಬರುತ್ತೆ. ನಿಮಗ್ ಬರುತ್ತಾ? ಏನಮ್ಮ, ಮೇಷ್ಟ್ರನ್ನೇ ಕೇಳ್ತಾ ಇದೆಯಲ್ಲ. ಹಾಗಾದ್ರೆ ಹೇಳಿ. ಏನು? ಒಂದ್ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಇದ್ರು. 2 ಅಣ್ಣಂದ್ರು, 2 ತಮ್ಮಂದ್ರು. ಒಟ್ಟು ಎಷ್ಟು ಜನ? ಒಟ್ಟು 4 ಜನ. ಅಯ್ಯಯ್ಯ, ತಪ್ಪು ಮೇಷ್ಟ್ರೆ, ತಪ್ಪು. ಒಟ್ಟು 3 ಜನ. ದೊಡ್ಡ ಅಣ್ಣಂಗೆ 2 ತಮ್ಮಂದ್ರು, ಚಿಕ್ಕ ತಮ್ಮಂಗೆ 2 ಅಣ್ಣಂದ್ರು, ಅಷ್ಟೇ. ತುಂಬಾ ಕಿಲಾಡಿ ಕಣಮ್ಮ ನೀನು. ಬರ್ತೀನಿ. ರೀ ಪೂಜಾರ, ಇನ್ನು ಎಷ್ಟೊತ್ತು ಅಂತ ಹೀಗೆ ಕಾಯ್ತಾ ನಿಂತಿರೋದು? ದೇವ್ರ ಪಲ್ಲಕ್ಕೆ ಎತ್ತಿರೋ ಇಲ್ವಾ? ಮೊದಲು ಕರ್ಪೂರ ಹಚ್ಚಿ ಕಾಯಿ ಹೊಡೆಯೋರು ಬರ್ಬೇಕಾಗಿದೆ, ಸ್ವಲ್ಪ ತಡೀರಿ. ಒಬ್ರಿಗೋಸ್ಕರ ಇಷ್ಟೊಂದು ಜನ ಕಾಯ್ಕೊಂಡಿದಾರಲ್ಲ, ಇದೇನ್ ಅನ್ಯಾಯ? ನಮ್ಮೂರಿಗೆ ಇದೇನು ಹೊಸ್ತಲ್ಲ, ತಲಾಂತರದಿಂದ ನಡ್ಕೊಂಬಂದಿರೋ ಪದ್ಧತಿ. ನಮ್ ಸಾವುಕಾರ ಬರ್ತಂಕ ತಡ್ಕೊಳ್ಳಿ. ಆ ಕಾಲದಲ್ಲಿ ಮಹಾರಾಜರು ಮಂತ್ರಿಗಳಿಗೋಸ್ಕರ ಕಾಯ್ತಾ ಇದ್ರು. ಈಗ ಯಾವ ರಾಜ ಇದ್ದಾನೆ? ಕೊತ್ತಂಬರಿ ಬೀಜ. ಪೂಜಾರಪ್ಪ, ನಂಗೆ ತುಂಬಾ ಕೆಲ್ಸ ಇದೆ. ನೀ ಪೂಜೆ ಮಾಡ್ತೀಯೋ, ನಾ ಹೋಗ್ಲೋ? ಇದು ಪ್ರಜಾಪ್ರಭುತ್ವ. ಇನ್ನು ಎಷ್ಟು ದಿನನೇ ಗುಲಾಮ್ಗಿರಿ? ಶಬಾಷ್, ಅದು ಮಾತು. ಈ ರೀತಿ ಎದುರಿಸಿ ಮಾತಾಡೋರು ಯಾರು ಇಲ್ದೇನೆ ಎಷ್ಟೋ ಹಳ್ಳಿಗಳಲ್ಲಿ ಜನಗಳು ದಾಸರಾಗಿ ದೊಡ್ಡ ಮನುಷ್ಯರು ಗುಲಾಮರಾಗಿದ್ದಾರೆ. ನಾವ್ ಹೇಳಿದ್ರೆ ಯಾರು ಕೇಳಲ್ಲ, ಯಾಕೆಂದ್ರೆ ಅವರಿಗೆ ಎದುರಿಸೋ ಶಕ್ತಿ ಇಲ್ಲ. ಸೂರಿ, ಈ ತೆಂಗಿನಕಾಯಿ ನೀನೇ ಹೊಡಿ. ಯಾಕೆಂದ್ರೆ ಈ ಊರ್ನವ್ರು ಯಾರು ಮುಟ್ಟಲ್ಲ, ಎಲ್ರು ನಮ್ಮ ಅಣ್ಣನ್ ಗುಲಾಮರಾಗಿದ್ದಾರೆ. ಆ ಗುಲಾಮ್ಗಿರಿ ಮುಕ್ತಾಯ ಆಗ್ಬೇಕು ಅಂದ್ರೆ ನೀನೇ ಹೊಡಿಬೇಕು. ಹೊಡಿ. ಏನಲೇ ಪೂಜಾರಿ, ನಿನಗೆ ಇಷ್ಟೊಂದು ಕೊಬ್ಬು ಬಂದ್ಬಿಡ್ತಾ? ಮೊದಲನೇ ಪೂಜೆ ಹಕ್ಕು ಈ ಬಂಗಾರಾಜುದೆ ಅಂತ ಗೊತ್ತಿದ್ದು ಹೋಗಿ ಹೋಗಿ ಈ ನನ್ನ ಮಗನ ಕೈಲಿ ಕಾಯಿ ಹೊಡಿಸಿದ್ಯಲ್ಲ. ಲೇ, ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿನ ತಪ್ಪಿಸಿ ನನಗೆ ಅವಮಾನ ಮಾಡಿದ್ಯಾ? ಆಂಜನೇಯ, ನಿನ್ನ ಎದುರಿಗೆ ಅನ್ಯಾಯ ನಡೀತಿದೆ, ಸುಮ್ಮನೆ ಇರ್ತೀಯಾ? ಎಲ್ಲಿ ಆ ರೌಡಿ ನನ್ನ ಮಗ? ನಂಗೇನ್ ಗೊತ್ತು? ಗೊತ್ತಿದ್ರು ನಿಂಗೆ ಯಾಕೆ ಹೇಳ್ಬೇಕು? ಅಲ ಮುಂಡೆ, ನನ್ನ ಕಿರುಳ್ ಬೆರಳಷ್ಟಿಲ್ಲ, ಎಷ್ಟೇ ನಿನ್ನ ಕೊಬ್ಬು. ಆ ನನ್ನ ಮಗನ ಬಲ ಇದೆ ಅಂತ ತಲೆ ಎಲ್ಲ ಮಾತಾಡ್ತೀಯಾ? ಲೈ, ಈ ಅಂಗಡಿನೆಲ್ಲ ಕಿತ್ ಬಿಸಾಕ್ರ. ನಿಲ್ರೋ. ಲೋ ಕೋಳಿಗಳ, ನಮ್ಮ ಅಂಕಲ್ ಬಂದ್ರೆ
ಮೂಳೆನ ಮುರಿದು ಕೈ ಕೊಡ್ತಾರೆ. ಜಾಗ್ರತೆ. ಸುಂಡಿಲಿ ಅಷ್ಟಿದ್ಯಾ ಎಷ್ಟೇ ಮಾತಾಡ್ತೀಯ? ಬಿಡೋ ನನ್ನ. ಈ ಅಂಗಡಿನೆಲ್ಲ ಪುಡಿ ಮಾಡಾಕ್ರ. ನೀವೆಲ್ಲ ಮನುಷ್ಯರೋ ರಾಕ್ಷಸರೋ? ಬಡವ್ರನ್ನ ಕೊಳ್ಳೆ ಹೊಡೆಯೋದು, ಏನು ಗೊತ್ತಿಲ್ಲದಿರೋ ಜನಗಳ ಮೇಲೆ ಅತ್ಯಾಚಾರ ಮಾಡೋದು, ನ್ಯಾಯವಾಗಿ ಜೀವನ ಮಾಡಕ್ ಬಂದರ ಅಂಗಡಿನ ಧ್ವಂಸ ಮಾಡೋದು, ಇದೇನಾ ನಿಮ್ ಕೆಲ್ಸ? ನೀವು ಮಾಡ್ತಿರೋ ತಪ್ಪು ಅಂತ ಹೇಳಕ್ ಬಂದ್ ಮಗುನ ಕೊಂಚ ಕೂಡ ಕರುಣೆನೇ ಎಸಿತಾ ಇದ್ದೀರಲ್ಲ. ಹೆಸರಿಗೆ ಊರಿಗೆ ದೊಡ್ಡವರು ನೀವು. ಬೆಂಕಿ ಬಿತ್ತು ನಿಮ್ ದೊಡ್ಡತನಕ್ಕೆ. ನಮ್ಮ ವಿಷಯದಲ್ಲಿ ಮೂಗ್ ತೋರಿಸಿದ್ರೆ ಮಗು ಆಗಿದ್ರು ಸರಿ, ಮಾದೇವ ಆಗಿದ್ರು ಸರಿ, ಮೂಳೆ ಮುರಿದು ಹಾಕ್ಬಿಡ್ತೀವಿ. ಅದಕ್ಕೂ ಮೀರಿದ್ರೆ ಚಿಂದಿ ಉಡಾಯಿಸಾಕ್ಬಿಡ್ತೀವಿ, ಗೊತ್ತಾ? ಏನ್ ಚಿನ್ನ, ನಿನ್ ಹಾಗೆ ತೆಳ್ಳಗ್ ಬೆಳ್ಳಗಿರೋ ಬಂಗಾರದ ಬೊಂಬೆ ನೋಡಿದ್ರೆ ನನ್ಗೇನೇನೋ ಅನ್ಸುತ್ತೆ, ಏನೇನೋ ಆಸೆ ಆಗುತ್ತೆ. ನಿನ್ನ ಆಸೆ ಏನೇನಿದೆಯೋ ಎಲ್ಲ ತೀರಿಸ್ಕೊಂಡ್ಬಿಡು. 10 ಜನ ನೋಡಿ ಸಂತೋಷ ಪಡ್ಲಿ. ಅಂದ್ರೆ ದುರ್ಮಾರ್ಗ, ನಡಿಯೋ. ಅಯೋಗ್ಯರ, ಆವತ್ತು ದುಷ್ಟ ದುರ್ಯೋಧನ ಸಭೆಯಲ್ಲಿ ದುಶ್ಯಾಸಂಗೆ ದ್ರೌಪದಿ ಸೀರೆ ಹೇಳಿ ಕೇಳಿದಾಗ ಏನ್ ಗತಿ ಆಯ್ತು? ಇವತ್ತು ಈ ಅತ್ಯಾಚಾರ ಮಾಡ್ತಾ ಇರೋ ನಿಮ್ಗೂನು ಅದೇ ಗತಿ ಆಗುತ್ತೆ ಕಣ್ರು. ಏನೋ ಮೇಷ್ಟ್ರು ಸಂಬಳ ತಗೊಂಡು ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತೀರೋ? ಏನೋ ನಮ್ಮೂರ್ನವನು ಅಂತ ಸುಮ್ನೆ ಇದ್ರೆ ಮಹಾಭಾರತದ ವಿಷಯ ಮಾತಾಡ್ತೀಯಾ? ಬರ್ಲಿ ಕಣೋ, ಅಂತ ಯುದ್ಧ ಬಂದ್ರೆ ಅದಕ್ಕೆ ಮೊದಲೇ ಬಲಿ ನೀನೇ. ಎಲ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇವತ್ತು ಈ ಘಟನೆಗೆ ಈ ನನ್ನ ಮಗ ಹಣ್ಣಂಗಡಿ ರೌಡಿನೇ ಕಾರಣ. ಅವನಿಗೋಸ್ಕರ ಈ ಮೇಷ್ಟ್ರು ಸತ್ತ. ನಾಳೆ ಈ ಊರಲ್ಲಿ ನೀವ್ ಯಾರಾದ್ರೂ ಒಬ್ರು ಸಾಯಬಹುದು. ಅದಕ್ಕೋಸ್ಕರ ಹುಷಾರಾಗಿರಿ. ಆದಷ್ಟು ಬೇಗ ಈ ನನ್ನ ಮಗ ಈ ಊರು ಬಿಟ್ಟು ಓಡಿಸಿ. ಇಲ್ಲ ಅಂದ್ರೆ ನಿಮ್ಗಳೆಲ್ಲರ ಪ್ರಾಣಕ್ಕೆ ನಾನು ಜವಾಬ್ದಾರ ಅಲ್ಲ. ನಡೆಯೋ ನಾಗರಾಜ. ನೋಡಪ್ಪ, ಈ ದೂರ್ತನ ಮಾಡದ ಅನ್ಯಾಯನ ಸಹಿಸಿಕೊಂಡು ನಾವು ಹೇಗಪ್ಪ ಬಾಳೋದು? ಕಷ್ಟದಲ್ಲೂ ಹೇಗೋ ನೆಮ್ಮದಿಯಿಂದ ಬಾಳ್ತಾ ಇದ್ದು. ನೀನು ಆ ಬಂಗಾರಾಜನ ಎದುರಿಸಿ ಮಾತಾಡಿದ್ರಿಂದ ಇವತ್ತು ನಡುಬೀದಿಲಿ ಒಂದು ಹೆಣ್ಣಿನ ಮಾನ ಹೋಯ್ತು. ಅದನ್ನ ತಡೆಯೋಕ್ ಬಂದ ಮೇಷ್ಟು ಪ್ರಾಣ ಹೋಯ್ತು. ಅಷ್ಟೇ ಅಲ್ಲಪ್ಪ, ನಿನ್ಗೆ ಯಾರೇ ಸಹಾಯ ಮಾಡಿದ್ರು, ಯಾರೇ ಆಶಯ ಕೊಟ್ರು ಇದೇ ಗತಿ ಅಂತ ಹೇಳಿ ಬಂಗಾರಾಜಪ್ಪ ಎದುರಿಸೋಗಿದ್ದಾನಪ್ಪ. ಹೌದಣ್ಣ, ನೀನು ಊರ್ ಬಿಟ್ಟು ಹೊಟ್ಟೋಗಣ್ಣ. ಹೊಟ್ಟೋಗೋ. ನೀವೆಲ್ಲ ಕೈಲಾದ ಹೇಡಿಗಳು. ನಿಮ್ ಕೈಲಿ ಏನು ಆಗೋದಿಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡು ನಿಮ್ಮನ್ನೆಲ್ಲ ಗುಲಾಮರಾಗಿ ಮಾಡ್ಕೊಂಡಿದ್ದಾನೆ ಆ ಬಂಗಾರಾಜು. ನಿಮ್ಗಂತ ಅವ್ನ ಎದುರಿಸೋ ಶಕ್ತಿ ಇಲ್ಲ ಅಂದ್ರೆ ಅವನ ಎದುರಿಸಕ್ ಬಂದಿರೋ ನನ್ನನ್ನು ಊರ್ ಬಿಟ್ಟೋಗು ಅಂತ ಹೇಳ್ತಾ ಇದ್ದೀರಾ? ಚೆನ್ನಾಗಿದೆ. ನಿಮ್ ಕಣ್ಣ ಮುಂದೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು ಒಳ್ಳೆ ನರ ಸತ್ತವರಾಗೆ ನೋಡ್ತಾ ಮೌನವಾಗಿ ನಿಂತಿದ್ರಲ್ಲ, ಯಾಕೆ? ಇವಳಿಗೂ ನಿಮ್ಮ ಯಾವ ಸಂಬಂಧ ಇಲ್ಲ ಅಂತ ತಾನೆ? ಇದೇ ರೀತಿ ಅನ್ಯಾಯ ನಿಮ್ಮ ಅಕ್ಕ ತಂಗಿರಿಗೂ ಆಗಿದ್ದಿದ್ರೆ ನೀವೆಲ್ಲ ಹೀಗೆ ನೋಡ್ತಾ ನಿಂತಿರ್ತಾ ಇದ್ರಾ? ಪಕ್ಕದ ಮನೆ ಬೆಂಕಿ ಅಂಟ್ಕೊಂಡ್ರೇನು ನಮ್ಮನೆಗಂತೂ ಅಂಟ್ಕೊಂಡಿಲ್ವಲ್ಲ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಅದೇ ಬೆಂಕಿನ ಸ್ವಲ್ಪ ಹೊತ್ತಿಗೆ ನಮ್ಮನೆಗೂ ಅಂಟ್ಕೊಂಡು ನಾವು ಸುಟ್ಟು ಭಸ್ಮ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಜಾಣತನ. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವೆಲ್ಲ ಊರ್ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ಹೋಗೋದಕ್ಕೆ ನಾಳೆ ನಿಮ್ಮಷ್ಟು ಮುಟ್ಟಾಳ ಅಲ್ಲ ಅಥವಾ ಮೂರ್ಖ ಅಲ್ಲ. ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಿರೋ ಬಂಗಾರಾಜನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ.
ಶಬಾಸ್, ಅಂಥ ಸೀಳ್ ಲೈನೇ ದಾಟ್ಕೊಂಡು ಬಂದಿದ್ಯಾ ಅಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾದ್ದೆ. ನಿನ್ನಂತ ನಾಯಿ ನರಿಗಳು ಹೋಗ್ಲಿಕ್ಕೆ ನನಗಿಷ್ಟ ಇಲ್ಲ ಕಣೋ. ಏನಂದೆ? ಯಾಕ್ರೆ ಹಾಗರ್ಚ್ಕೋತಿದ್ದೀರಾ? ಇದು ಪೊಲೀಸ್ ಸ್ಟೇಷನ್. ಏಯ್, ಏನ್ರಿ ಇದು ಅನ್ಯಾಯ? ಯಾವನೊಬ್ಬ ಹಣ್ಣಿನ ಅಂಗಡಿಯವನು ನಮ್ಮ ಮನೆಗೆ ನುಗ್ಗಿ ನಮ್ಮ ಅಣ್ಣನ ಹೊಡೆದು ಎಳ್ಕೊಂಡು ಬಂದಿದ್ದಾನಂದ್ರೆ ಅದನ್ನ ಕೇಳಕ್ ಪೊಲೀಸ್ನವ್ರಿಲ್ವಾ? ಏನ್ ನಿದ್ದೆ ಮಾಡ್ತಾ ಇದ್ದೀರಾ? ಮೊದ್ಲ ರೌಡಿನ ಕಳ್ಸ್ರಿ. ಕಳಿಸ್ಲಿಲ್ಲ ಅಂದ್ರೆ ಏನಯ್ಯ ಮಾಡ್ತಿ? ಕಳಿಸ್ಲಿಲ್ಲ ಅಂದ್ರೆ ಅವ್ನ ಕೈ ಕಾಲು ಕತ್ತರಿಸಿ ಅವ್ನ ಹಣ್ಣಂಗಡಿಲಿ ನೇತಾಕ್ತೀವಿ. ಈ ಊರಿಗೆ ಸ್ಪೆಷಲ್ ಡ್ಯೂಟಿಗೆ ಬಂದಿರೋ ನಿಜವಾದ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಇವರೇ. ಈ ಸಾಹೇಬ್ರು ಅಪರಾಧಿಗಳನ್ನ ಮಾಲ್ ಸಮೇತ ಹಿಡಿಯೋಕೋಸ್ಕರವಾಗಿ ಮಾರುವೇಷದಲ್ಲಿ ನಿಮ್ಮೂರಲ್ಲಿ ಬಂದು ಹಣ್ಣಂಗಡಿ ಇಟ್ಟಿದ್ರು ಅಲ್ಲದೆ ಆಲ್ ರೈಟ್, ನನ್ನ ಕೈ ಕಾಲನ್ನ ಕತ್ತರಿಸಿ ಅಂಗಡಿಯಲ್ಲಿ ನೇತಾಕ್ತೀನಿ ಅಂದ್ರಲ್ಲ, ಮುಂದೆ ಬರ್ಬೋದು. ನಾನ್ ರೆಡಿ. ಕಮಾನ್. ಮತ್ತೆ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಯಾರು? ಆತನೇ ಕಾನ್ಸ್ಟೇಬಲ್ ಕರಿಬಸಪ್ಪ. ಹೊಸದಾಗಿ ಊರಿಗೆ ಬರೋ ಇನ್ಸ್ಪೆಕ್ಟರ್ಗಳನ್ನ ಈ ಊರಿನ ಮುಖ್ಯಸ್ಥರು ಬುಟ್ಟಿಗೆ ಹಾಕೊಂಡು ಯಾವ ರೀತಿ ಅವ್ರನ್ನ ಆಟ ಆಡಿಸ್ತಿದ್ರು ಅಂತ ಕಂಡಿಡಿಯಕ್ಕೋಸ್ಕರ ನಾನೇ ಅವ್ರನ್ನ ಇನ್ಸ್ಪೆಕ್ಟರ್ ಆಗಿ ನಾಟಕ ಆಡಕ್ಕೆ ಹೇಳಿದೆ. ಇಲ್ಲಿ ನೋಡಿ, ಇನ್ಮೇಲೆ ನೀವೆಲ್ಲ ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಯಾರಾದ್ರೂ ನಿಮ್ಗೆ ತೊಂದರೆ ಕೊಡಕ್ ಬಂದ್ರೆ ನೇರವಾಗಿ ನೀವು ನಂತರ ಬಂದು ಹೇಳ್ಬೋದು. ನಿಮ್ಮನ್ನ ಕಾಪಾಡೋದೇ ನನ್ನ ಕರ್ತವ್ಯ. ಧೈರ್ಯವಾಗಿ ಹೊರಟು ಬನ್ನಿ. ನಮಸ್ಕಾರ. ಹಾಡು ಹಗಲಲ್ಲಿ ನಡು ಬೀದಿಲಿ ಆ ಹೆಡ್ ಮೇಸ್ಟರ್ ಕೊಲೆ ಮಾಡಿದ್ದು ನಾನೇ ಸರ್. ಆ ಬೀದಿ ನಡೆದ ಗಲಾಟೆಗೆ ನಾನೇ ಸರ್ ಕಾರಣ ಅಂತ ಇವನು ಒಪ್ಕೋತಿದ್ದಾನಲ್ಲ ಸರ್. ಏನಲ್ಲೇ ಗುಂಡಣ್ಣ, ನಡುಬೀದಿಲಿ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಬಡ್ಡಿ ಮಕ್ಕಳು. ಆದ್ರೆ ಅದನ್ನ ತಡಿಯಕ್ ಬಂದ ಮೇಷ್ಟ್ರೆ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದನ್ನ ನನ್ನ ಕೈಲಿ ನೋಡಕ್ಕಾಗದೆ ನಾನೇ ಅವನ್ನ ಕೊಲೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ಯಲ್ಲ, ಇದನ್ನ ನಾನ್ ನಂಬೇಕಾ? ರೇ ಇನ್ಸ್ಪೆಕ್ಟ್ರೆ, ನಾನೇ ಕೊಲೆ ಮಾಡಿದೆ ಅಂತ ಅವನು ಒಪ್ಕೋತಾ ಇದ್ದಾನಲ್ಲ, ನಾನಿನ್ ಬರ್ತೀನಿ. ನೋಡ್ದ, ನೀನ್ ಎಲ್ಲಿ ಬದಲಾಯಿಸ್ಬಿಡ್ತೀಯೋ ಅಂತ ಗಾಬರಿ ಪಟ್ಕೊಂಡು ಪಾಪ ಎಷ್ಟೊಂದು ಅವಸರ ಮಾಡ್ತಾ ಇದ್ದಾನೆ. ಅವನು ನಮ್ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಯುವರ್ ರೈಟ್, ಅವನು ನಿಮ್ಮ ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಆದ್ರೆ ನಾನು ಪೊಲೀಸ್ನವನು, ನನ್ನ ಬುದ್ಧಿವಂತಿಕೆನ ನಾನು ತೋರಿಸ್ಬೇಡವಾ? ಕಾನ್ಸ್ಟೇಬಲ್, ಸರ್. ನಾನು ಮತ್ತೆ ಕರೆಯವರೆಗೂ ಒಳಗೆ ಯಾರು ಬರ್ಕೊಡ್ದು. ಓಕೆ? ಎಸ್ ಸರ್. ಔಟ್. ಮಿಸ್ಟರ್ ಬಂಗಾರರಾಜು, ಜನಗಳಿಗೋಸ್ಕರ ಕಾನೂನೇ ವಿನ ಕಾನೂನಿಗೋಸ್ಕರ ಜನ ಅಲ್ಲ. ಹಾಡು ಹಗಲಲ್ಲಿ ಪೇಟೆ ಮಧ್ಯೆ ಒಬ್ಬ ಸ್ಕೂಲ್ ಮೇಸ್ಟರ್ನ ಕೊಲೆ ಮಾಡೋ ಮುಖನ ಇದು? ಹಾಗೂ ಒಂದ್ ವೇಳೆ ಮಾಡಿದ್ರೆ ಊರಿನ ಜನ ನೋಡ್ತಾ ಸುತ್ತಾ ಇದ್ರ? ಸರ್ಕಾರದವರು ನಮ್ಮ ಭುಜದ ಮೇಲೆ ಸ್ಟಾರ್ಗಳನ್ನ ಕೊಟ್ರೆ ನೀನ್ ನನ್ನ ಕಿವಿಗೆ ತಗ್ಲಾಕ್ ನೋಡ್ತಾ ಇದೆಯಲ್ಲ. ನಿಜಾಂಶ ಏನು ಅನ್ನೋದನ್ನ ನಿನ್ನ ಬಾಯಿಂದಾನೆ ಹೊರಗೆ ಬರ್ಸ್ತೇನೆ. ಮೇಸ್ಟರ್ನ ಕೊಲೆ ಮಾಡಿದ್ಯಾರು? ಕೊಲೆ ಮಾಡಿದ್ದನ್ನ ಅವನೇ ಒಪ್ಕೋತಾ ಇದ್ದಾನೆ, ಮತ್ತೆ ಯಾಕ್ರಿ ನನ್ ಕೇಳ್ತೀರಿ? ಶಟ್. ಈ ಕೊಲೆನ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ಲೇಬೇಕು. ಅದ್ಯಾರು ಅಂತ ಈಗ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಟೆಸ್ಟ್. ನಿನ್ನ ಕೆಲಸದಾಳಿಗೆ ನಿನ್ ಮೇಲೆ ವಿಶ್ವಾಸ ಜಾಸ್ತಿನಾ ಅಥವಾ ನಿನ್ನ ತಮ್ಮನಿಗೆ ಜಾಸ್ತಿ ಇದೆಯಾ ಅಂತ ನೋಡ್ಬೇಕಲ್ಲ. ಅದು ಹೇಗೆ ಅಂತೀಯಾ? ಅವಸರ ಪಡ್ಬೇಡ, ಇದು ಬರೀ ಆ ಅಕ್ಷರ, ಇನ್ನು ಅಮ್ಮ ಅವರೆಗೂ ಇದೆ. ಓದೇ ಉಪಯೋಗಕ್ಕೆ ಬರೋ ಹಾಗೆ ಒಡ ಹುಡ್ತವ್ರು ಬರಲ್ಲ ಅಂತಾರೆ. ನೋಡ್ದ, ನಿನ್ನ ತಮ್ಮ ನಿನ್ನ ಸಹಾಯಕ್ಕೆ ಬರಲೇ ಇಲ್ಲ. ಹೊಡಿಬೇಡಿ ಹೊಡಿಬೇಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣನ ಹೊಡಿಬೇಡಿ. ಆ ಮೇಸ್ಟರ್ನ ಕೊಂದಿದ್ದು ಆ ಗುಂಡ ಅಲ್ಲ, ನಾನೇ. ಗುಡ್. ರಕ್ತ ಸಂಬಂಧ ಅಂದ್ರೆ ಇದಪ್ಪ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಒಪ್ಕೊಂಡಿದ್ದೀನಿ ಅಂತ ಬರ್ಕೊಡು. ಕರಿಬಸಪ್ಪ, ಸರ್. ಅವನಿಂದ ಸ್ಟೇಟ್ಮೆಂಟ್ ತಗೊಂಡು ಒಳಗಾಕು. ಹಾಗೆ ಗುಂಡಣ್ಣನ ವಾರ್ನ್ ಮಾಡಿ ರಿಲೀಸ್ ಮಾಡು. ಬಂಗಾರಾಜು ಅವ್ರನ್ನ ಅಗತ್ಯ ಬಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡು. ಬನ್ನಿ, ಫಸ್ಟ್ ಏಡ್ ಮಾಡ್ತೀನಿ. ಮಿಸ್ಟರ್ ಬಂಗಾರರಾಜು, ಅವನು ಕ್ರಿಕೆಟ್ ನಲ್ಲಿ ಹ್ಯಾಟ್ರಿಕ್ ಮಾಡಿದಾಗೇನೆ 3ಕ್ಕೆ ಮುಕ್ತಾಯ ಅನ್ನೋ ಹಾಗೆ ನಿಮ್ಮನ್ನ ಇಲ್ಲಿ ಕಳಿಸ್ಬಿಟ್ಟ ಅಂತ ಕಾಣುತ್ತೆ. ಅಲ್ಲ, ನಿಮ್ ಇಡೀ ಕುಟುಂಬನೇ ಪಾರ್ಟ್ ಆಗಿ ಕಳಚಿ ಓವರ್ ಆಲ್ ಮಾಡ್ಬೇಕು ಅಂತಲೇನೆ ಆ ಇನ್ಸ್ಪೆಕ್ಟರ್ ಈ ಊರಿಗೆ ಬಂದ ಅಂತ ಕಾಣುತ್ತೆ. ಯಾವುದು ಹೇಗಾದ್ರೂ ಆಗ್ಲಿ,
ನಾನು ಮಾತ್ರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಮಾತ್ರ ನಿಶ್ಚಯ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಮ್ಮಂದ್ರ ಮಲಗದ ಲಕ್ಕಿ ಬೆಡ್ಡಲ್ಲೇ ನೀವೂ ಮಲಗಿದ್ದೀರಾ. ಖಂಡಿತ ಗುಣ ಆಗ್ತೀರಾ. ಆ ಸಿಸ್ಟರ್, ಬಂಗಾರಾಜು ಅವ್ರಿಗೆ ರಕ್ತ ಬೇಕಾಗಬಹುದು. ಆ ಬ್ಲಡ್ ಬ್ಯಾಂಕ್ಗೆ ಫೋನ್ ಮಾಡಿಬಿಟ್ಟು ಇರೋ ರಕ್ತನೆಲ್ಲ ರಿಸರ್ವ್ ಮಾಡಕ್ ಹೇಳಿ. ಯಾವ ಗ್ರೂಪ್ ಡಾಕ್ಟರ್? ಇದೊಂದು ಸ್ಪೆಷಲ್ ಗ್ರೂಪ್. ರಕ್ತ ವಿಸ್ಕಿ ವಾಸನೆ ಹೊಡೆಯುತ್ತೆ, ನೆಕ್ಕಿದ್ರೆ ಉಪ್ಪಾಗಿರುತ್ತೆ. ಯಾಕೆಂದ್ರೆ ಎಲ್ಲ ಬಡವರು ಬೆವರು. ಅಪ್ಪಿ ತಪ್ಪಿ ರಕ್ತ ಏನಾದ್ರೂ ಕೆಳಗ್ ಬಿದ್ರೆ ಭೂಮಿನೇ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ, ಅಷ್ಟು ವಿಷ ಇರುತ್ತೆ. ಇದನ್ನ ಕೊಬ್ಬಿದ ರಕ್ತದ ಗ್ರೂಪ್ ಅಂತ ಕರೀತಾರೆ. ನೋಡಿ, ಹೀಗೆ ಹೆದರಿಸಿ ಬೆದರಿಸಿ ಏನು ಪ್ರಯೋಜನ ಇಲ್ಲ. ನಾನೇನಾದ್ರೂ ಬೆನ್ನೆಲುಬನ್ನ ತಿರುಗಿಸಿ ಹೊಲಿದು ಬಿಡ್ತು ಅಂತ ಹೇಳಿದ್ರೆ ನೀವು ಸಾಯೋವರೆಗೂ ಹಿಂದ್ ಮುಂದಾಗೆ ಓಡಾಡ್ತಾ ಇರ್ಬೇಕಾಗತ್ತೆ. ಅಷ್ಟ್ ಮಾಡಿ ಡಾಕ್ಟ್ರೆ, ಊರವ್ರು ಚೆನ್ನಾಗಿರ್ತಾರೆ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್. ಯಾರು? ಗೌರಿ, ನೀನಾ? ಇದೇನಿಷ್ಟು ದೂರ? ನಿಮ್ಮನ್ನು ಹುಡುಕೊಂಡು ಸ್ಟೇಷನ್ ವರ್ಗೂ ಹೋಗಿದ್ದೆ. ನೀವು ಮನೇಲಿದ್ದೀರಾ ಅಂದ್ರು ಬಂದೆ. ಬಾ ಕೂತ್ಕೋ. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟಾ? ಒಂದು ವಸ್ತು ಕಳುವಾಗಿ ಹೋಗಿದೆ. ಅದಕ್ಕೆ ಇಷ್ಟು ದೂರ ಬರ್ಬೇಕಾಯ್ತಾ? ಅಲ್ಲೇ ನಮ್ ಕಾನ್ಸ್ಟೇಬಲ್ ಹತ್ರ ಹೇಳ್ಬೋದಾಯ್ತಲ್ಲ. ನನಗೆ ಯಾವಾಗ್ಲೂ ಮೇಲ್ ಆಫೀಸರ್ ಹತ್ರ ಮಾತಾಡ್ ಗೊತ್ತೇ ಹೊರತು ಈ ತರ ಚಿಲ್ಲರೆ ಬಲ್ರೆಗಳ ಜೊತೆ ಅಲ್ಲ. ಸರಿ ಸರಿ, ಏನ್ ವಸ್ತು, ಅದ್ರ ಬೆಲೆ ಎಷ್ಟು, ಎಲ್ಲ ಡೀಟೇಲ್ಸ್ ಕೊಡು. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಅಂಥ ಅಮೂಲ್ಯವಾದ ವಸ್ತು ಸುಮಾರು 1/4 kg ಇರಬಹುದು. ಒಂದು ಮಾವಿನ ಹಣ್ಣಿನಷ್ಟು ಅಂತ ಇಟ್ಕೊಳ್ಳಿ. ತುಂಬಾ ಮೃದು, ಮುಟ್ಟಿದ್ರೆ ಕುಡು ಕುಡು ಅಂತಿರುತ್ತೆ. ಅಮ್ಮ ತಾಯಿ, ನೀನೇನೇ ಹೇಳ್ತಾ ಇದೀಯೋ ಆ ದೇವ್ರಿಗೆ ಗೊತ್ತು. ಅದ್ ಸರಿ, ಯಾವ ಕಳೆದ? ಸುಮಾರು 2-3 ತಿಂಗಳ ಹಿಂದೆನೆ ಕಳವಾಗಿದೆ ಅಂತ ನನ್ಗನ್ನಿಸ್ತು. ಆದ್ರೆ 2-3 ದಿನದ ಕೆಳಗೆ ಅದು ರುಜುವಾತಾಗೋಯ್ತು ಕದ್ದಿದ್ದು ಯಾರು ಅಂತ. ಹೌದಾ? ಮತ್ ಹೇಳು ಯಾರು ಅಂತ. ಅವನ ಕೈ ಕೋಳ ಹಾಕಿ ಒದ್ದು ಲಾಕಪಲ್ ಹಾಕ್ತೀನಿ. ನಿಜವಾಗ್ಲು? ಎಸ್. ಏನಮ್ಮ ಶುರು ಮಾಡ್ತೀನಿ ಹಳೆ ಕತೆನಾ? ಅಲ್ಲ, ನನ್ನ ಕೈಗೆ ಕೋಳ ತೋಡಿಸ್ತಾ ಇದೀಯಾ? ಕಳ್ಳನ ಕೈಗೆ ತಾನೇ ಕೋಳ ತೊಡಿಸ್ಬೇಕು. ಏನ? ನಾನ್ ಕಳ್ಳನ? ನಾನ್ ಕಳ್ಕೊಂಡ್ ವಸ್ತು ನನ್ನ ಹೃದಯ, ಅದನ್ ಕದ್ದಿದ್ದು ನೀವೇ. ಮಿಸ್ಟರ್ ನಾಗರಾಜ್, ನೀನ್ ಸಿಕ್ಕಾಕೊಂಡಿರೋದು ಕೊಲೆ ಕೇಸು. ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಈ ಕೇಸ್ನ ಜೇಡ್ರ ಬಲೆ ಹೆಣದ ಹಾಗೆ ಯಾವ ಲೂಪ್ ಹೋಲಿಗೂ ಚಾನ್ಸ್ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಅಣ್ಣನಿಗೆ ಡೆಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಇರೋದ್ರಿಂದ ನಿನ್ನನ್ನು ಹಾಗೂ ಹೀಗೂ ಮಾಡಿ ಬೇಲ್ ಮೇಲೆ ಈಗ ಬಿಡಿಸ್ಕೊಂಡು ಬಂದಿದ್ದಾಯ್ತು. ಈ ಕೇಸ್ ಮುಗಿಯೋವರೆಗಾದ್ರೂ ಇಂಥ ತಂಟೆ ತಕರಾರಿನಲ್ಲಿ ಕೈ ಹಾಕ್ತಿದ್ರೆ ಒಳ್ಳೇದು. ನಾನ್ ಯಾವ ತಂಟೆ ತಕರಾರ್ಗೂ ಕೈ ಹಾಕಲ್ಲ. ಆದ್ರೆ ನಮ್ಮ ಅಣ್ಣನ ಸ್ಟೇಷನ್ ಅಲ್ಲಿ ಹೊಡೆದಲ್ಲ ಇನ್ಸ್ಪೆಕ್ಟ್ರು, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ತಲೆಯೆಲ್ಲ ಮಾತಾಡಿದ್ರೆ ಸಂತಲ್ಲಿ ಚಾವಟಿಲ್ ಹೊಡೆಸ್ತೇನೆ ರಾಸ್ಕಲ್. ನಾನು ನಿನ್ನನ್ನ ಸ್ವಂತ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೀನಿ. ಆ ಇನ್ಸ್ಪೆಕ್ಟರ್ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು. ಅವನ್ನ ಹೇಗೆ ಮುಗಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೇ ಮುಗಿಸ್ಬೇಕು. ಅಷ್ಟರಲ್ಲಿ ನೀನೇನಾದ್ರೂ ತರಲೆ ಮಾಡಿದ್ರೆ ನಾನು ಒಳಗೆ ಹೋಗ್ಬೇಕಾಗತ್ತೆ, ಗೊತ್ತಾ? ಗೌರಿ, ಯಾರು ಊಟ ತಗೋಯ್ತಿದ್ಯಮ್ಮ? ಅದೇಮ್ಮ, ನಮ್ಮ ಮನೆಗೆ ಬರ್ತಾರಲ್ಲ ಇನ್ಸ್ಪೆಕ್ಟ್ರು, ಅವರಿಗೆ ಆ ಹುಡುಗ ನಮ್ಮ ಮನೆಗೆ ಬಂದ್ರೆ ಸರಿಯಾಗಿ ಎಲೆ ಹಾಕ್ತಿರ್ಲಿಲ್ಲ, ಊಟ ಬಡಿಸ್ತಿರ್ಲಿಲ್ಲ. ಈಗ ಅವನಿಗೆ ಟಿಪ್ಪನ್ ಕ್ಯಾರಿಯರ್ ಊಟ ತಗೋ ಹೋಯ್ತೀಯ. ಏನ್ ಈಸ್ಯ? ಎಲ್ಲ ನಿನಗೋಸ್ಕರ ನಿಮ್ಮ. ನನಗೋಸ್ಕರ? ಇನ್ಸ್ಪೆಕ್ಟರ್ ಊಟಕ್ಕೆ ಬರ್ತಾರೆ ಅಂತ ಹೆದರ್ಕೊಂಡು ಬೇರೆ ಗಿರಾಕಿಗಳು ಬರ್ದೆ ಹೋದ್ರೆ? ಏನು ದೂರದೃಷ್ಟಿನೇ ನಿಂದು. ನನ್ನ ವ್ಯಾಪಾರದ ಮ್ಯಾಗೆ ನಿನಗೆಲ್ಲಿಂದ ಬಂತಮ್ಮ ಸಕ್ಕರೆ ಅಂತ ಅಕ್ಕರೆ? ಹೋಗಮ್ಮ. ನೋಡ್ ಗೌರಿ, ಇಷ್ಟು ದಿವಸ ಹುಡುಗ ಅಣ್ಣನ ಅಂಗಡಿಯವ್ರು ಅಂತ ತಿಳ್ಕೊಂಡು ಅವನ್ ತವ ನೀನ್ ಯದ್ವಾ ತದ್ವಾ ನಡ್ಕತ್ತಿದ್ದೆ. ಈಗ ಅವನು ಪೊಲೀಸ್ ಇನ್ಸ್ಪೆಕ್ಟ್ರು, ಸ್ವಲ್ಪ ಮರ್ಯಾದೆಗೆ ನಡ್ಕ. ಅಂದ್ರೆ ನಾನೇನು ಅವ್ರಿಗೆ ಸೆಲ್ಯೂಟ್ ಹೊಡೆದು ಊಟ ಕೊಡು ಅಂತೀಯಾ? ಬ್ಯಾಡಮ್ಮ ಅಂದ್ಬಿಟ್ಟು ಬಾ. ತಟ್ಟು ಬಿಡ್ತೀನಿ ನೋಡು. ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವೇನೆ? ಪಕ್ಕದಲ್ಲಿದ್ದು ಊಟ ಬಡಿಸ್ಬಿಟ್ಟು ಬಾ. ಸರಿ ಹೋಯ್ತು. ಕೊನೆಗ ಇನ್ಸ್ಪೆಕ್ಟರ್ಗೆ ನನ್ನ ಕೆಲಸದೊಳಗ್ ಮಾಡ್ತೀಯಾ ಅಂತ ಕಾಣುತ್ತೆ. ಸರಿ ಬಿಡಮ್ಮ, ನಾನೇ ಹೋಯ್ತೀನಿ. ಎಲ್ಲೇ ಪೂಜಿತಿ ನಿನ್ಗೆ ಯಾಕೆ ತೊಂದ್ರೆ ಅಮ್ಮ? ಕೊಡು. ಅಮ್ಮ, ನಿನ್ನ ಎತ್ತಿರೋಳು ಕಣೆ ನಾನು. ಆರೋ ಅಕ್ಕಿಗೆ ಇಷ್ಟೇ ರೆಕ್ಕೆಗಳಿರ್ತವೆ ಅಂತ ನಾನು ಹೇಳ್ತೀನಿ. ಹೋಗು, ಕೊಟ್ಬಿಟ್ಟು. ಈ ವಯಸ್ಸು ದಾಟಿನೇ ನಾನು ಈ ವಯಸ್ಸಿಗೆ ಬಂದಿರೋದು, ನೀ ತಿಳ್ಕೋಬೇಕು.
ಇನ್ಸ್ಪೆಕ್ಟರ್ ಸಾರು, ಇನ್ಸ್ಪೆಕ್ಟರ್ ಸಾರು, ನಿಮ್ಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಹುರುಳಿ ಕಟ್ಟಿನ ಸಾರು. ಯಾಕೆ ಏನೋ ಒಂಥರ ಇದ್ದೀರಲ್ಲ, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ. ಆ ಮಗು ನೆನ್ನೆ ರಾತ್ರಿಯಿಂದ ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗಿದೆ ಅಂತನೂ ಒಂದು ಗೊತ್ತಾಗ್ತಿಲ್ಲ. ಸ್ವಲ್ಪ ದಿವಸದಲ್ಲಿ ಆ ಮಗುನ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ಒಳ್ಳೆ ಮಗು ಪಾಪ, ಅದಕ್ಕೆ ಯಾರು ದಿಕ್ಕಿಲ್ಲ ಅಂತ ಅವಾಗವು ನನ್ನ ಹತ್ರ ಹೇಳ್ತಾ ಇತ್ತು. ಇಲ್ಲಿಂದ ಆಚೆ ಹೋಗಿ ಏನ್ ಕಷ್ಟ ಅನುಭವಿಸ್ತಾ ಇದೆಯೇನೋ. ಹಣ್ಣಂಗಡಿ, ಹಣ್ಣಂಗಡಿ, ಇನ್ಸ್ಪೆಕ್ಟರ್ ಹಣ್ಣಂಗಡಿ. ಓಹ್, ಇಲ್ಲೇ ಇದ್ದೀರಾ? ನಾನು ಕಿವಿಡ ಅಲ್ಲ, ಏನ್ ಹೇಳು. ಸಾಧಾರಣವಾಗಿ ಪೊಲೀಸ್ ಯೂನಿಫಾರ್ಮ್ ಮನೇಲಿರುತ್ತೆ, ಇಲ್ಲ ಮೈ ಮೇಲಿರುತ್ತೆ. ಆದ್ರೆ ಇವತ್ತ್ಯಾಕೆ ಹರಿದ ಚಿಂದಿಯಾಗಿ ತಂತಿ ಮೇಲೆ ನೇತಾಡ್ತಾ ಇದೆ? ಆ? ಬನ್ನಿ, ಅಲ್ಲಿ ನೋಡಿ. ಈ ಊರಲ್ಲಿ ಯಾರಿಗೋ ನಿಮ್ಮನ್ನ ಚಿಂದಿ ಚಿಂದಿ ಮಾಡಿ ಬಿಸಿಲಲ್ಲಿ ಒಣಗಾಕ್ಬೇಕು ಅನ್ನೋ ಆಸೆ, ಅದನ್ನ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ನಿಮ್ ಡ್ರೆಸ್ ಅನ್ನು ಹೀಗೆ ಮಾಡಿದ್ದಾರೆ. ಅಂತ ಒಂದು ಆಸೆ ಈ ಊರಲ್ಲಿ ಯಾರಿಗಾದ್ರೂ ಇದ್ರೆ ಅದು ನಿಮ್ಮ ಅಣ್ಣನಿಗೇನೆ. ಆದ್ರೂ ನಿಮ್ಮ ಅಣ್ಣ ಇಷ್ಟೊಂದು ಚೀಪಾಗಿ ಹೋದಕ್ಕೆ ಸಾಧ್ಯನೇ ಇಲ್ವೇ? ಇದಕ್ಕಿಂತಲೂ ಚೀಪಾಗಿ ಹೋಗ್ಬೇಕು ಅಂದ್ರೂ ಕೂಡ ಹೋಗ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ಹೋಗ್ತಾರ ಅಂತ ಡೌಟು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ? ಆಲ್ ರೈಟ್, ಇನ್ನು ಅರ್ಧ ಗಂಟೆಲಿ ಇದಕ್ಕೆ ಯಾರು ಕಾರಣ ಅಂತ ಕಂಡುಹಿಡಿತೀನಿ. ದೇವಿ, 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 ಮನೆಗೆ ಬರದೆ ಯಾಕಮ್ಮ ಇಲ್ಲಿ ಬಂದು ಮಲ್ಗಿದ್ಯಾ? ನೀನ್ ತಪ್ಪು ಮಾಡಿದೆ ಅಂತ ಮನೆಗೆ ಬರಕ್ ಭಯನಾ? ನಾನ್ ತಪ್ಪು ಮಾಡಿಲ್ಲ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ನನ್ನ ಪೊಲೀಸ್ ಯೂನಿಫಾರ್ಮ್ನ ತಗೊಂಡೋಗಿ ನೀನೇ ಹರಿದಾಕಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಸರಿ, ನಾನು ಯೂನಿಫಾರ್ಮ್ನ ಹರಿದಾಕೋಷ್ಟು ನನ್ನ ಮೇಲೆ ಯಾಕಮ್ಮ ನಿನ್ನ ಕೋಪ? ನಂಗೆ ಪೊಲೀಸ್ ಕಂಡ್ರೆ ಆಗಲ್ಲ. ನೀವು ಪೊಲೀಸ್ ಅವ್ರು ತಾನೆ, ಅದಕ್ಕೆ ನಿಮ್ ಕಂಡ್ರೆ ನಂಗೆ ಆಗಲ್ಲ. ಯಾಕಮ್ಮ ನೀನು ಪೊಲೀಸ್ ಕಂಡ್ರೆ ಆಗಲ್ಲ? ಈ ನದಿ ಆಚೆ ದರದಲ್ಲಿ ಕೊಪ್ಲು ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ನಮ್ಮಪ್ಪ, ಅಮ್ಮ, ನಾನು ಎಲ್ಲ ಸಂತೋಷವಾಗಿದ್ವಿ.